ಬಂದಿದ್ರು ಸರ್ ಅವರು ಕನಕ ಅಂತ ಸಾಂಗ್ ಕ್ರಿಯೇಟ್ ಮಾಡಿದ್ರಲ್ಲ ಸರ್, ಹಾಗಾಗಿ ಕೊಡ್ತೀನಿ ನೋಡಿ ಸರ್, ಒಂದು ಸೆಕೆಂಡ್ ಮಾತಾಡಿ ಸರ್. ಗುರು ಸರ್ ಮಾತಾಡಿಪ್ಪ. ಸರ್ ಸರ್ ನಮಸ್ತೆ ಸರ್. ಸರ್ ಒಂದು ಸೆಕೆಂಡ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಗೆ ನಿಮ್ಮ ಕೊನೆಗೂ ಅಂದರೆ ನಿಮ್ಮ ಗಮನಕ್ಕೆ ನಾವು ಬಂದ್ವಲ್ಲ, ಅದೊಂದು ಭಾಳ ಖುಷಿ ಆಯಿತು ಸರ್. ಏನೋ ಸಾಧ್ಯ ಹೋದ್ರೆ ಯಾವಾಗಾದ್ರೂ ಖಂಡಿತ ನಿಮ್ಮ ಒಂದು ದರ್ಶನಕ್ಕೆ ಬರ್ತೀವಿ ಸರ್, ಯಾವತ್ತಾದ್ರೂ ಒಂದು ದಿನ. ಹಾಂ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ಗುರುಲ್ಲ, ಥ್ಯಾಂಕ್ ಯು ಸರ್. ಇಂಟರ್ವ್ಯೂ ಮಾಡ್ತಾ ಇದ್ದೆ, ಹಾಗಾಗಿ ಹೇಳಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಕನಕ, ಅಂದರೆ ನಿಮ್ಮ ಸಾಂಗ್ ಟ್ರೆಂಡ್ ಆಗಿದ್ದು ನಿಜ. ಪರ್ಟಿಕ್ಯುಲರ್ ಈಗ TV9 ಮುಖಾಂತರ ಗುರು ಕಿರಣ್ ಸರ್ ಜೊತೆ ಮಾತಾಡಿದ್ರಿ, ಆ ಖುಷಿ ಅನುಭವ ಹೇಗಿತ್ತು ಅಂತ ಸರ್? ಶೇಖ್ ಖಲೀದ್ ಬಯೋಫ್ಲಾಕ್ನಲ್ಲಿ ಮೀನು ಸಾಕಿ 7 ತಿಂಗಳಲ್ಲಿ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿಜವಾಗ್ಲೂ ನರ್ವಸ್ ಆಗೋದೆ ಅವರೇನ ಮಾತಾಡಿದ್ದು ಅಂತ. ಯಾಕೆಂದರೆ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಕಡೆ ಗಮನ ಹರಿಸಿದಾರಲ್ಲ ಅಂತ ಒಂದು ಖುಷಿ. ಇದ್ರ ಮುಖಾಂತರ TV9ಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನರ್ವಸ್ ಆಗಿದೆ ನಿಜವಾಗ್ಲೂ. ಅವ್ರ ಹತ್ರ ಮಾತಾಡಿದ ನನಗೆ ಶಾಕ್ ಆಗ್ತಾಯಿದೆ. ಗುರು ಕಿರಣ್ ಸರ್ ಅವರನ್ನು ಇದನ್ನೇನೋ ನೋಡಿದರೆ ಥ್ಯಾಂಕ್ ಯು ಸರ್. ಒಂದು ಪುಟ್ಟ ಕಾಲೇಜಿನ ಹತ್ರ ಮಾತಾಡಿದ್ದಕ್ಕೆ ಖಂಡಿತ ಸಾಧ್ಯವಾದರೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಖಂಡಿತ ಒಂದು ಅವಕಾಶ ಮಾಡಿಕೊಡಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವ್ರನ್ನ ಅಂದರೆ ನಿಮ್ಗೆ ಅನ್ಕೊಂಡಿರ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕರೆ ಬಂತು, ಅವ್ರು ಕೂಡ ನಿಮ್ಗೆ ವಿಶ್ ಮಾಡಿದ್ರು, ನೋಡಿದ್ದೀನಿ ಅಂತ ಎಲ್ಲ ಹೇಳಿದ್ರು. ಸೊ ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ರ, ನಿರೀಕ್ಷೆ ಇತ್ತಾ ಹೇಗೆ ಅಂತ? ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಅವ್ರವ್ರು 108 ಪಾಪ ಕೆಲಸ ಬಿಸಿ ಒತ್ತಡದಿರ್ತಾರೆ. ನಮ್ಮ ಕಡೆ ಗಮನ ಹರಿಸೋಕೆ ಅವ್ರ ಟೈಮ್ ಇರಲ್ಲ. ಈ ಸಡನ್ನಾಗಿ ಬಂದಾಗ ಒಂದೇನೋ ನರ್ವಸ್ ಆಗೋದೆ. ಸಡನ್ನಾಗಿ ಅವರೇನ ಫೋನ್ ಮಾಡಿದ್ದು ಅಂತೇಳಿ. ಥ್ಯಾಂಕ್ ಯು, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್, ಥ್ಯಾಂಕ್ ಯು. ಈ ಮುಖಾಂತರ TV9ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗುರು ಸರನ್ನು ಕರೆ ಮಾಡಿ ಮಾತಾಡ್ಸಿದ್ದಕ್ಕೆ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಸೊ ಮಚ್.